ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವನ್ನಿ ಓಡಿಸು ಜ್ಞಾನ ಜ್ಯೋತಿಯ ನೀ ಬೆಳಗಿಸು ಅಂಧಕಾರವನ್ನಿ ಓಡಿಸು ಜ್ಞಾನ ಜ್ಯೋತಿಯ ನೀ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿ ನಿನ್ನ ಮಕ್ಕಳಮ್ಮ ನಿನ್ನ ನಂಬಿದ ಬಂದರ ಒಂದು ಪೂಜಾ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪ್ರಭಾವಿ ಮುಖ್ಯಗಳಂತ ಶ್ರೀಯುತ ಅಶೋಕ್ ರಾಠೋಡವರು ಈ ಪೂಜಾ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ಕೇಳ್ಕೊತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಗುರುಮಂತ್ರಿಗಳಂತ ಶ್ರೀಮತಿ ಸಾವಳಿ ಮೇಡಮ್ ಅವರು, ಲಮಾಣಿ ಮೇಡಮ್ ಅವರು, ರುಕ್ಕಿ ಮೇಡಮ್ ಅವರು, ನಂದಿ ಮೇಡಮ್ ಅವರು, ನಾಗೇಶ್ವರ ಮೇಡಮ್ ಅವರು, ಔಟಿ ಮೇಡಮ್ ಅವರು, ಹಾಗೂ ಶಕ್ತಿ ಮೇಡಮ್ ಅವರು ಇವರು ಸಹಿತ ಅರ್ಚಕರ್ತಾರಗಳು ಶುಭಕಾರ್ಯ ಕೇಳ್ಕೊತಾ ಇದ್ದೇವೆ. ಮಕ್ಕಳು ಎಲ್ಲರೂ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ. ಒಂದು ಮಕ್ಕಳೇ ನೀವು ಸಹಿತ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ. ನಿಮಗೂ ಸಹಿತ ಹಾರ್ದಿಕ ಸ್ವಾಗತ. ರಾಘವ ನಮ್ಮ ಆನ ಪ್ರವೇಶಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಬಾತ್ಯಾಕರು ಹಾಗೂ ನಮ್ಮ ಕನ್ನಡ ಸಹಿತ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹಿತ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಇವತ್ತಿನ ದಿವಸ ನಾವು ನಮ್ಮ ವಿದ್ಯಾಮಾತೆ ಶೃಂಗೇರಿ ಶಾರದಾಂಬೆಯ ಒಂದು ಪೂಜಾ ಕಾರ್ಯಕ್ರಮ ಬಹಳ ಅದ್ಭುತ ನೆರವೇರಿಸಿಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹಿರಿಯ ಗೌರವಾನ್ವಿತ ಶ್ರೀಮತಿ ರುಚಿಮಣವರು ಹೇಳ ಮಾತಾಡ್ತಾರೆ. ಇಲ್ಲಿಯವರೆಗೆ ನಿರೂಪಣೆ ಮಾಡಿ ಎಲ್ಲರನ್ನು ಸ್ವಾಗತ ಮಾಡಿದ ಜಮಾನದವರಿಗೆ ಹಿಡ್ಕೊಂಡು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಡೂರ ಹಸಿನಂತಿತ್ತು ಸರ್ವಜ್ಞ ಹೇಳಿಬಿಟ್ಟನು ವಿದ್ಯೆಯ ಮಹತ್ವ ಎಷ್ಟು ಅಂತ ಹೇಳಿ. ವಿ ಅಂದ್ರ ವಿಶಾಲ, ಜೆ ಅಂದ್ರ ದೇವರು ಕೊಟ್ಟಂತಹ ವಿಶಾಲವಾದ ನಮ್ಗೇನು ಬುದ್ಧಿಮತಿ ಇರ್ತಲ್ಲ ಅದೇ ವಿದ್ಯೆ. ಈ ಶಾರದಾಂಬೆಯ ಕೃಪೆಯಿಂದ ನಾವು ಏನ್ ಮಾಡ್ತೀವಿ, ವಿದ್ಯೆಯನ್ನ ಕಲಿತೀವಿ. ಅದನ್ನ ಸಾಂಕೇತಿಕವಾಗಿ ಸರಸ್ವತಿ ದೇವಿಯನ್ನು ನೆನೆಸುವ ಸಲುವಾಗಿ ನಾವು ಇಂದು ಸರಸ್ವತಿ ಪೂಜಾ ಸಮಾರಂಭವನ್ನು ಹಮ್ಮಿಕೊಂಡಿವಿ. ಈಗ ಸರಸ್ವತಿಗೆ ಹಲವಾರು ಹೆಸರುಗಳನ್ನ ವಾಗ್ದೇವಿ, ಶಾರದಾದೇವಿ, ಶಾರದಾಂಬೆ, ಸರಸ್ವತಿ, ವಿದ್ಯಾರಂಭೆ ಅಂತೆಲ್ಲ ನಾವು. ವಾಗ್ದೇವಿ ಅಂದ್ರೆ ನಮಗ ಫಸ್ಟ್ ಮೊದಲಿಗೆ ನಮಗ ಮಾತನ್ನ ಕಲಿಸಿವೆ, ನಮಗೆ ಜಗತ್ತಿಗೆ ಪರಿಚಯ ಮಾಡಿಸ್ತಾ ಇದ್ವಿ. ವಿದ್ಯೆ ಇಲ್ಲ ಅಂದ್ರೆ ನಾವು ಜಗತ್ತಿನಲ್ಲಿ ಶೂನ್ಯಕ್ಕೆ ಹೆಂಗ ಬೆಲೆ ಇಲ್ಲವೋ ಹಂಗ ನಾವು ಈಗಿನ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ಶೂನ್ಯ. ಅದಕ್ಕೆ ವಿದ್ಯೆಯೇ ಎಲ್ಲದಕ್ಕಿಂತ ಮಹತ್ವದ ದಾನ. ಅದಕ್ಕೆ ವಿದ್ಯಾದಾನ ಶ್ರೇಷ್ಠ ದಾನ ಅಂತ ಹೇಳಿ ನಾವು ಸಾಂಪ್ರದಾಯಿಕವಾಗಿ ಹೇಳ್ಕೊತ ಬಂದೀವಿ. ಅದೇ ರೀತಿ ನಾವು ಮಕ್ಕಳಿಗೂ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ. ಮಕ್ಕಳು ತುಂಬಾ ಆಸಕ್ತಿದಾಯಕವಾಗಿ ಕಲಿತು ವಿದ್ಯಾರ್ಥಿಗಳು ಮುಂದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು, ಜಗತ್ತಿನಲ್ಲೆಲ್ಲ ಶಾಲೆಯ ಹೆಸರು ತರಬೇಕು ಅಂತ ಹೇಳಿ ವಿದ್ಯೆಯನ್ನು ನಾವು ತುಂಬಾ ಮಹತ್ವಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ವಿದ್ಯೆ ಅನ್ನೋದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ, ಅಲ್ಲೇ ಸತತ ತುಂಬಾ ತುಂಬಾ ಧನ್ಯವಾದಗಳು. ನಂದಿ ಮೇಡಮ್ ಅವರು ಒಂದು ಸರಸ್ವತಿ ಭಾರತಿ, ಸರಸ್ವತಿ ಭಾರತಿ, ನೀಡು ನಮಗೆ ಸನ್ಮತಿ, ಭಕ್ತಿ ಭಾವ ಸುಮನ ಪದವಿ, ಭಕ್ತಿ ಭಾವ ಸುಮನ ಪದವಿ, ನಿನಗೆ ಹೃದಯದಾರತಿ ಆರತಿ. ಕರವ ಮುಗಿದು ಬೇಡುತ್ತಿಹೆನು, ಕರವ ಮುಗಿದು ಬೇಡುತ್ತಿಹೆನು,
ಲಕ್ಷ್ಮಿ ಚಂಚಲೆ ಇವತ್ತಿರ್ತಾಳ ನಾಳೆ ಹೋಗ್ತಾಳ. ಅದಕ್ಕ ಲಕ್ಷ್ಮೀತಿಗ ಸರಸ್ವತಿ ಹೆಚ್ಚು ಮುಖ್ಯ. ಸರಸ್ವತಿ ಆಗಿದ್ದ ಲಕ್ಷ್ಮಿ. ಅದಕ್ಕೆ ಎಲ್ಲಾರ್ಗಿ ವಿದ್ಯೆ ಮಹತ್ವ ಕೊಡ್ಬೇಕು. ಸರಸ್ವತಿ ಅಂತ ಲಕ್ಷ್ಮಿ ಬರತಾಳ ಫಸ್ಟ್ ಸರಸ್ವತಿ. ನೀವು ಯಾವೇ ದೇಶದೊಳಗೆ ಹೋಗಿ ಎಲ್ಲೇ ಹೋಗಿ ನಿಮ್ಗೆ ವಿದ್ಯೆ ಇದ್ರೆ ಅಲ್ಲಿಂದ ಎಲ್ಲ ಫಾರಂ ಬರ್ತೀರಿ. ಬರೀ ದುಡ್ಡಿದ್ರೆ ಫಾರಂ ಬರಲ್ಲ. ಹೌದಿಲ್ಲ? ಎಲ್ಲ ಭಾಷೆ ಬರಬೇಕು, ವಿದ್ಯೆ ಇರಬೇಕು, ಓದಾಕ್ ಬರಬೇಕು, ಬರೆಯಕ್ ಬರಬೇಕು. ಸರಸ್ವತಿದು ಮಹತ್ವ ಅನ್ನೋದು ಬಹಳ ಅದ. ಎಲ್ಲಾ ಇವರ ಕ್ಷೇತ್ರದೊಳಗೆ 20 ದಿನ ಏನ್ ಮಾಡ್ತಾರ ಸರಸ್ವತಿ ಪೂಜೆಯನ್ನ ಮಾಡ್ತಾರ. ಹೌದಿಲ್ಲ? ನೀವು ಪ್ರಾರಂಭ ಮಾಡ್ಬೇಕಾದ್ರ ನೀವು ಸಾಲಿ ಬರ್ಬೇಕಾದ್ರೆ ಫಸ್ಟ್ ಯಾರು ಪೂಜೆ ಮಾಡ್ಕೊತೀವಿ? 1ನೇ ಕ್ಲಾಸಿಗೆ ಬರ್ಬೇಕಾದ್ರೆ ಹಂಗ ಸರಸ್ವತಿ ಬಹಳ ಡೈಲಿ ಮುಂಜಾನೆ ಓದಾಕ್ ಹೇಳ್ತೀನಿ. ನಾ ಮುಂಜಾನೆ ಎದ್ದು ಕೂಡಲೇ ಸರಸ್ವತಿ ಶ್ಲೋಕ ಅಂದ್ರೆ ಓದಾಕ್ ಕೂಡ್ಬೇಕು. ಮುಂಜಾನೆ ಎದ್ದ ತಕ್ಷಣ ಅದ್ರಿಗೆ ಏನಿರ್ತದ? ಬುದ್ಧಿ ಬರ್ತದ, ಜ್ಞಾನ, ನಿಮ್ಮ ಮನ ಶಾಂತಿ ಆಗ್ತದ. ಸರಸ್ವತಿದು ಬಹಳ ಮಹತ್ವ. ಶಾಶ್ವತ ಚಂಚಲ ಆಟ ಸರಸ್ವತಿ. बोलो भारत माता की ಹೆಸರಾಗಿ ಒಳ್ಳೆಯ ಪುಟಾಣಿ ಮಕ್ಕಳೇ, ಜಾಣ ಮಕ್ಕಳೇ, ವಿದ್ಯಾವಂತ ಮಕ್ಕಳೇ, ಈ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ತಾಯಿ ಗುರುಮಾತೆಯರಿಗೆ ಹಾಗೂ ಗುರುಗಳಿಗೆ ತಮ್ಮೆಲ್ಲರಿಗೂ ಬಂದಿಸ್ತಾ ನಾನು ಒಂದೆರಡು ಮಾತನ್ನು ಮಾತಾಡ್ತೀನಿ. ಮಾತಾಡುವಂಥದ್ದು ಎಲ್ಲ ಮಾತಾಡಿ. ವಿದ್ಯೆ ಅಂದ್ರೆ ಏನು, ವಿದ್ಯೆಯಿಂದ ಏನಾಗ್ತದೆ? ನಾನು ಆಗಲೇ ಹೇಳಿದೆ ಮಾತಾಡೋದಕ್ಕೆ ಮೊದಲೇ, ಬುದ್ಧಿಯಿಂದ ವಿದ್ಯೆ, ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಮುದ್ದೆ, ಮುದ್ದೆಯಿಂದ ನಿದ್ದೆ, ನಿದ್ದೆ ಮಾಡಿ ನೀ ಎದ್ದರೆ ಜಗವನ್ನು ನಿದ್ದೆ ಅಂತ. ಅದಕ್ಕಿಂತ ಶ್ರೇಷ್ಠ ಯಾವುದಿಲ್ಲ. ಒಟ್ಟು ಮಾತು ಬರಬಾರ್ದು, ನಿಮ್ಮ ಮುಖ ಅಷ್ಟೇ ಕಾಣ್ತಿರ್ಬೇಕು. ಹಾ, ಯಾರು ಮಾತಾಡ್ಬೇಡಿ ನೋಡ್ರಿ, ಫೋಟೋ ಕಡೆ ನೋಡ್ರಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ನೋಡೋರು ಸತ್ತೋರಿ. ಮುಖ್ಯ